ರಾಜು, ನಿಮ್ಮ ಅಪ್ಪ ಕರಿತಿದ್ದಾರೆ ನೋಡಪ್ಪ. ಓ, ಮಾದಣ್ಣನೇ ಬಂದುಬಿಟ್ರು ಸದ್ಯ. ಸಿದ್ಧ ಹೊರಡನ್ವಾ? ಬನ್ನಿ ಅಣ್ಣ, ಪೇಟೆಗೆ ಹೋಗಿದ್ದು ಬಂದ್ಬಿಡೋಣ ಎಲ್ಲ ಸಾಮಾನು ತಗೊಂಡು. ಇಷ್ಟೋ ತನಕ ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ನೀವೆಲ್ಲೋ ಮರ್ತ್ಬಿಟ್ಟು ಹೊಲದ ಕಡೆ ಹೊಟ್ಟೋಗಿದ್ದಾರೇನೋ ಅಂದ್ಕೊಂಡು ನಮ್ಮ ರಾಜು ಕಳಿಸೋಣ ಅಂದ್ಕೊಂಡಿದ್ದೆ. ಸದ್ಯ ಅಷ್ಟರಲ್ಲಿ ನೀವೇ ಬಂದುಬಿಟ್ರೆ. ಇಲ್ಲ ಕಣ್ಲ, ನೋಡೋಣ ನಿನಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮರ್ತ್ಬಿಟ್ಟು ಹೊಲದ ಕಡೆ ಹೋಗೋಕ್ಕಾಗುತ್ತಾ? ಸ್ವಲ್ಪ ಮನೇಲೇ ಕೆಲಸ ಆಯಿತು, ಎಲ್ಲ ಮುಗಿಸ್ಬಿಟ್ಟು ಬರೋ ತನಕ ತಡ ಆಯಿತು. ಸರಿ ನಡಿ ಹೊರಡೋಣ, ತಡ ಆಗ್ಬಿಡುತ್ತೆ ಇಲ್ಲೇ ಮಾತಾಡಿ ನಿಂತ್ಕೊಂಡ್ರೆ. ಟೀ ಕುಡಿ ನಡೆಯೋಣ, ಟೀ ಕುಡ್ಕೊ ಹೊರಡೋಣ. ಏನು ಬೇಡ ನೆಡ್ಲಸಿದ್ದ, ಅಲ್ಲೇ ಒಟ್ಟಿಗಿಟ್ಟಲ್ಲಿ ಕುಡ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಅಣ್ಣ ಹೊರಡೋಣ. ರವಿನೂ ಬಂದು ಆವಾಗಿಂದ ಕಾಯ್ತಾ ಇದ್ದಾನೆ. ಅಪ್ಪ ಏನಕ್ಕೋ ಕರೆದ್ರಂತೆ, ಅಮ್ಮ ಹೇಳಿದ್ರು. ಕಡ್ಲ ರಾಜು ಕರೆದೆ, ನಿಮ್ಮ ದೊಡ್ಡಪ್ಪ ಇನ್ನೂ ಬಂದಿರಲಿಲ್ವಲ್ಲ, ಅದಕ್ಕೆ ಕರ್ಕೊಬಾ ಹೋಗು ಅಂತ ಕಳಿಸೋಣ ಅಂತ ಕರೆದೆ. ಅಷ್ಟರಲ್ಲಿ ಅವರೇ ಬಂದುಬಿಟ್ರು. ರಾಜು ನೀನು ಬರೋ, ಪೇಟೆ ಹೋಗಿ ಎಲ್ಲ ಸಾಮಾನು ತಗೊಂಡು ಆಟೋಗೆ ಹಾಕೋ ಬಂದುಬಿಡೋಣ. ನೀವು ಹೋಗಿ ಎಲ್ಲ ಸಾಮಾನು ತಂದುಬಿಡಿ, ನಾಳೆದ್ದು ಬರ್ತಾರಲ್ಲ ಇನ್ನೊಂದು ಮನೆಯವರು, ಅವರಿಗೆಲ್ಲ ವ್ಯವಸ್ಥೆ ಮಾಡ್ತಿರ್ತೀನಿ. ಬನ್ನಿ ಅಣ್ಣ, ನಾವೇ ತಂದುಬಿಡೋಣ. ಏನು ಸಾಮಾನು ತರೋದಕ್ಕೆ, ರಾಜು ಇಲ್ಲಿದ್ದು ಎಲ್ಲ ಕೆಲಸ ಮಾಡ್ತಿರ್ತಾನೆ. ನಾವು ಪೇಟೆ ಹೋಗಿ ಎಲ್ಲ ಸಾಮಾನು ತಂದುಬಿಟ್ರೆ ಅವ್ನ ಮನೆ ಕಡೆ ಎಲ್ಲ ಮಾಡ್ಕೋತಾನೆ. ಇಲ್ಲ ಎಲ್ಲ ಜೊತೆಗೆ ಹೋಗ್ತೀವಿ ಅಂದರೆ ಒಂದು ಕೆಲಸ ಉಳ್ಕೋಬೋದು. ಬನ್ನಿ ನಾವೇ ತಂದುಬಿಡೋಣ, ನಿಮಗೆ ಎಲ್ಲ ಗೊತ್ತಲ್ಲ. ಸರಿ ನೆಡ್ಲಾಸಿದ್ದ ಆಗಿದ್ರೆ ರಾಜು ಮನೇಲಿದ್ದರೆ ಇನ್ನೂ ಒಳ್ಳೆಯದು, ಅದು ಇದು ಕೆಲಸ ಇದ್ದರೆ ಮಾಡ್ತಿರ್ತಾನೆ. ಬರೋಣ ರಾಜು? ಸರಿ ದೊಡ್ಡಪ್ಪ, ಹೋಗಿ ಬನ್ನಿ. ಅಡುಗೆ ಭಟ್ರು ಚೀಟಿ ಬರ್ಕೊಟ್ಟವ್ರಲ್ಲ, ಅದನ್ನು ರವಿ ಕೈಲಿ ಕೊಟ್ಟು ಓದಿಸ್ಕೊಳ್ಳಿ. ಎಲ್ಲ ಸಾಮಾನು ತಗೊಬಂದುಬಿಡಿ. ಆಮೇಲೆ ಯಾವುದಾದ್ರೂ ಮರ್ತ್ಕೊಬಂಡ್ರೆ ಅಂಗಡೀಲಿ ಸಿಗೋದಿಲ್ಲ, ಅದಕ್ಕೆ ಎಲ್ಲ ಪೇಟೆಯಲ್ಲಿ ತಗೊಬಂದುಬಿಡಿ, ಯಾವುದನ್ನೂ ಮರೆಯದೆ. ಸರಿ ರಾಜು, ನಾವಿನ್ನು ಹೊರಡ್ತೇವೆ. ಇಲ್ಲೇ ಮಾತಾಡಿ ನಿಂತ್ಕೊಂಡ್ರೆ ತಡ ಆಗ್ಬಿಡುತ್ತೆ, ಬರಬೇಕಾದ್ರೆ ಕತ್ಲೆ ಆಗ್ಬಿಡುತ್ತೆ. ನಮ್ಮೂರು ರಸ್ತೆ ಬೇರೆ ಚೆನ್ನಾಗಿಲ್ಲ, ಹಳ್ಳ, ಅದಕ್ಕೆ ಬೇಗ ಹೋಗಿ ಎಲ್ಲ ಸಾಮಾನು ತೊಗೊಂಡು ಬೇಗ ಬಂದುಬಿಡ್ತೇವೆ. ಕತ್ಲೆ ಆಗೋಕ್ಕೆ ಮುಂಚೆ ಮನೆ ಸೇರ್ಕೊಬಿಟ್ರೆ ಒಳ್ಳೆಯದು. ಅಮ್ಮ, ನಾನು ಹೊಲದ ಕಡೆ ಹೋಗಿ ಬಾಳೆ ಎಲೆ ತಗೊಬರ್ತೀನಿ ರೀ. ರಾಜು, ಒಬ್ಬನೇ ಎಲ್ಲೂ ಹೋಗ್ಬೇಡುವ, ಮೊನ್ನೆ ತಾನೇ ಶಾಸ್ತ್ರ ಆಗಿದೆ. ಒಬ್ಬೊಬ್ಬನೇ ಎಲ್ಲೂ ತಿರುಗಾಡಬೇಡ. ಒಬ್ಬನೇ ಹೋಗ್ತಾ ಇಲ್ಲಮ್ಮ, ನನ್ನ ಸ್ನೇಹಿತರೆಲ್ಲ ಬರ್ತಿದ್ದಾರೆ, ಎಲ್ಲ ಹೋಗಿ ಬಾಳೆ ಎಲೆ ತಂದುಬಿಡ್ತೇವೆ. ಇನ್ನು ನಾಳೆ ಅಂದರೆ ನಾಳೆ ಬೇರೆ ಕೆಲಸ ಇರುತ್ತೆ, ಇವಾಗ ಸ್ವಲ್ಪ ಬಿಡುವಿದ್ದೀನಿ, ಇವತ್ತೇ ಹೋಗಿ ತಗೊಬಂದಿಟ್ಬಿಡ್ತೀನಿ. ಸರಿ ರಾಜು, ನೀನು ಸ್ನೇಹಿತರ ಜೊತೆ ಹೋಗಿ ಬಾಳೆ ಎಲೆ ತಂದಿಟ್ಬಿಡು. ಒಬ್ಬನೇ ಮಾತ್ರ ಹೋಗಬೇಡ, ಒಬ್ಬನೇ ಹೋಗ್ತೀನಿ ಅಂದರೆ ಹೋಗಬೇಡ, ಬಾ ಮನೇಲೇ ಇರು, ನಿಮ್ಮ ಅಪ್ಪ ಅವ್ರು ಹೋಗಿ ತಗೊಬಂದ್ಬಿಡ್ತಾರೆ. ಸರಿ ಅಮ್ಮ, ನನ್ನ ಸ್ನೇಹಿತರ ಜೊತೆ ಹೋಗಿ ಬಾಳೆ ಎಲೆ ತಂದುಬಿಡ್ತೇನೆ. ಸಿದ್ಧಣ್ಣ ಇಳಿಯಿರಿ ಇವಾಗ. ನಿಲ್ಸಿದೆಯಪ್ಪ, ಇವಾಗ ಇಳಿಬೋದಾ? ಬನ್ನಿ ಅಣ್ಣ, ಎಲ್ಲ ಲಗೇಜು ನಾನೇ ತಂದು ಕೊಡ್ತೀನಿ, ನೀವು ಈ ಕಡೆ ಬನ್ನಿ. ಸುಸ್ತಾಗೋಯ್ತು ಅಲ್ಲಿಂದ ಬರೋ ತನಕ. ಹೌದು ಕಣ್ಣಿಸಿದ್ದ, ಒಂದು ಅಂಗಡಿಯಿಂದ ಇನ್ನೊಂದು ಅಂಗಡಿಗೆ ಹೋಗಿ ಸಾಮಾನು ತಗೊಳ್ಳೋ ಅಷ್ಟರಲ್ಲಿ ಕಾಲೆಲ್ಲ ನೋವು ಬಂದುಬಿಟ್ಟಿದೆ. ಇವಾಗ ಹೋಗಿ ಒಂದು ಲೋಟ ಟೀ ಕುಡ್ಕೊಂಡು ಮಲಗಿಬಿಡ್ತೇನೆ. ನಡೀರೇನ, ನಮ್ಮ ಮನೇಲಿ ಕುಡ್ಕೊಂಡು ಹೋಗಾರಂತೆ. ಇಲ್ಲ ಕಣ ಬಿಡ್ಲಾ, ನೀನು ಸಾಮಾನು ಇಳಿಸ್ಕೊಂಡು ಮನೆಗೆ ತಕ್ಕೋಗಿ ಇಡಿಸು, ನಾನು ಆಮೇಲೆ ಬರ್ತೇನೆ. ಇವಾಗ ಹೋಗಿ ದನ ಕರು ನೋಡಬೇಕು, ಹಾಗೆ ಸಾಕಿ ಏನು ಮಾಡ್ತಿದ್ದಾಳು ನೋಡಬೇಕು, ಸ್ವಲ್ಪ ಅವಳಿಗೂ ಹುಷಾರಿರಲಿಲ್ಲ. ಓಹೋ ಹೌದಾನಾ, ಸರಿಯಾಗಿದ್ದರೆ ನೀವು ಹೊರಡಿ, ನಾನು ಸಾಮಾನೆಲ್ಲ ಇಳಿಸ್ಕೊಂಡು ಮನೆಗೆ ಇಡ್ತೇನೆ. ಸರಿ ಸಿದ್ಧ, ನಾನಿನ್ನು ಹೊರಡ್ತೇನೆ, ಸಂಜೆ ಬರ್ತೇನೆ ಬಿಡು. ಎಲ್ಲ ಸಾಮಾನು ಸರಿಯಾಗಿ ತಂದಿದ್ದೀವಾ ನೋಡ್ಕೊ ಒಂದು ಸರಿ. ಆಯಿತು ಅಣ್ಣ, ನೀವು ಹೊರಡಿ. ಇನ್ನು ರವಿ, ಎಲ್ಲ ಸಾಮಾನು ಇಳಿಸ್ಬಿಡು, ನಾನು ಹೊರಡ್ತೇನೆ. ಆಯಿತು ಮಾದನ, ನೀವು ಹೋಗಿ ಬನ್ನಿ, ನಾನೆಲ್ಲ ಸಾಮಾನು ಇಳಿಸ್ತೇನೆ.